ಸೊ ನೆಕ್ಸ್ಟ್ ಸಾಟರ್ಡೆ ಸಂಡೇ ಕೋಲಾರ ಕರ್ಕೊಂಬರ್ತಾ ಇದೀವಿ. ಇಡೀ 8 ಕ್ಷೇತ್ರದ ಬೃಹತ್ ಜನ ಸೇರಿಸಿ ಅವ್ರಿಗೆ ಅದ್ದೂರಿ ಸನ್ಮಾನ ಮಾಡಿ, ಸೊ ಅಲ್ಲಿಂದನೇ ಕೈಗಾರಿಕೋದ್ಯಮಿಗೆ ಅನೌನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಅಂತ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀನಿ. ರೈಲ್ವೆ ಸಚಿವರಿಗೊಂದು ಒಂದು ಮೆಮೊರಾಂಡಮ್ ಒಂದು ಕೊಟ್ಟಿದ್ದೀನಿ. ಏನಿವತ್ತು ನಮ್ಮ ಈ ಪ್ರದೇಶದಲ್ಲಿ, ಕೈಗಾರಿಕಾ ಪ್ರದೇಶದಲ್ಲಿ ಹೊಸಕೋಟೆ ಮತ್ತು ಕೋಲಾರ ಮತ್ತು ಮುಳಬಾಗಲ್ ಮತ್ತು ಪಲ್ಮೇದ ಒಂದು ಇದರಲ್ಲಿ ತಿರುಪತಿಗೆ ಟ್ರೈನ್ ಬೇಕು ಒಂದು ಟ್ರ್ಯಾಕ್ ಅನ್ನೋದನ್ನ ನನ್ನ ಗೌರ್ಮೆಂಟ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಅದು ಕುಮಾರಸ್ವಾಮಿ ನಾನು 100% ಅದನ್ನು ನಾನು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಅದಾದ್ಮೇಲೆ ಕೈಗಾರಿಕೋದ್ಯಮಿ ನಿಮಗೆ ಗೊತ್ತಿದೆ, ಸೆಷನ್ನಲ್ಲಿ ಲಾಸ್ಟ್ ಸೆಷನ್ನಲ್ಲಿ ಕೂಡ ನಾನು ಕೈಗಾರಿಕೋದ್ಯಮಿ ಬಗ್ಗೆ ಮಾತಾಡಿದ್ದೆ. ನಮ್ಮ ಹತ್ರ 338 ಎಕರೆ 338 ಎಕರೆ ನಮ್ಮ ದೇವರ ಸಮುದ್ರದ ಏನು ಅಜೀವಾಗಿದೆ, ಅದನ್ನು ದಯವಿಟ್ಟು ಬೃಹತ್ ಕೈಗಾರಿಕೆಗೆ ಒತ್ತು ಕೊಡಿ ಅಂತ ಕೇಳಿದ್ದೀನಿ. ಖಂಡಿತ ಈಗ ಅಜೀವಾಗಿರ್ತಕ್ಕಂಥ ಫೈಲು 330. ಇನ್ನು ಕೇಂದ್ರ ಸರ್ಕಾರ ಒಂದಾದರೆ ಇದು ಸಣ್ಣ ಕೈಗಾರಿಕೆಗೆ, ಕೇಂದ್ರ ಸರ್ಕಾರ ಒಂದಾದರೆ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಕೈಗಾರಿಕೆ ಕೊಡಿ ಅಂತ ಕೂಡ ನಾನು ಪ್ರಸ್ತಾವನೆ ಕೇಳ್ತೀನಿ. ಖಂಡಿತವಾಗ್ಲೂ ನಮ್ಮದೇ ಸರ್ಕಾರ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟು ಖಂಡಿತವಾಗ್ಲೂ ಈ ಅವಧಿಯಲ್ಲಿ ಏನು ಯುವ ಜನಾಂಗಕ್ಕೆ ಒಂದು ಉದ್ಯೋಗ ಕೊಡಬೇಕು, ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು మన ಕುಮಾರಸ್ವಾಮಿ ಅವರು ಮಾಡ್ತಾರ ನಂಬಿಕೆ ನನಗೆ ಯಥೇಚ್ಛವಾಗಿದೆ. ಒಂದೊಂದು ಕೆಲಸ ತುಂಬ ಖುಷಿ ಆಯಿತು. ಇವತ್ತೇನೋ ಮರುಭೂಮಿಯಲ್ಲಿ ನಮಗೆ ಗಿಡ ಬೆಳೆದಂಗೆ ಬೆಳೆ ಕೊಟ್ಟಂಗೆ ಅನ್ನೋ ಖುಷಿ ಆಯ್ತು ನನಗೆ. JDS ಪಕ್ಷ ಮುಳುಗೋಯ್ತು, ಇನ್ನೆಲ್ಲಿದೆ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಪುಡಿದೇಳ್ತಕ್ಕಂಥದ್ದು ಮೋದಿಯವರು ಏನು ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗ್ಲೂ ಮುಂದೊಂದು ದಿವಸ ನಾವು ಸಂಘಟನೆ ಒತ್ತು ಕೊಟ್ಟು, ನಾಳೆ ಶನಿವಾರ ದಿನ ಭಾನುವಾರ ದಿನ ಮಂಡ್ಯಗೆ ಬರ್ತಾ ಇದ್ದಾರೆ, ಸೀದಾ ಏರ್ಪೋರ್ಟಿಂದ ಮಂಡ್ಯಗೆ ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸಾಟರ್ಡೆ ಸಂಡೇ ಕೋಲಾರ ಕರ್ಕೊಂಬರ್ತಾ ಇದೀವಿ. ಇಡೀ 8 ಕ್ಷೇತ್ರದ ಬೃಹತ್ ಜನ ಸೇರಿಸಿ ಅವ್ರಿಗೆ ಅದ್ದೂರಿ ಸನ್ಮಾನ ಮಾಡಿ, ಸೊ ಅಲ್ಲಿಂದನೇ ಕೈಗಾರಿಕೋದ್ಯಮಿಗೆ ಅನೌನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥ ವೀಕಲ್ಲಿ ಖಂಡಿತವಾಗ್ಲೂ ಕುಮಾರಣ್ಣವರು ನಮ್ಮ ಕೇಂದ್ರ ಕೈಗಾರಿಕಾ ಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ವಿಸಿಟ್ ಮಾಡ್ತಾರೆ. ಡೇಟ್ ನಾಳೆ ಫಿಕ್ಸ್ ಆಗುತ್ತೆ ಕೊಟ್ರೆ, ಭಾನುವಾರ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಭಾನುವಾರ, ಒಂದು ವಾರ ಅವ್ರಿಗೆ, ಒಂದು ವಾರ ನಮ್ಗೆ ಕೊಟ್ಟಿದ್ದಾರೆ. ಈ ವಾರ ಅವ್ರು ತಗೊಂಡು ನೆಕ್ಸ್ಟ್ ವಾರ ನಮ್ಗೆ ಕೊಡ್ತಾರೆ.